5 ನಿಮಿಷದಲ್ಲಿ ಪರ್ಫೆಕ್ಟಾಗಿ ರುಚಿಯಾಗಿ ಗಟ್ಟಿ ಅವಲಕ್ಕಿನ ಉದುರುದುರಾಗಿ ಈ ಒಂದೇ ಒಂದು ಟ್ರಿಕ್ಸ್ ಬಳಸಿ ಮಾಡೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀರಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ಅಡುಗೆ ಮನೆ. ಹಲೋ ಮೈ ಡಿಯರ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್, ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ರೆಸಿಪಿ ನೌ. ಒಂದು ಪಾತ್ರೆಯಲ್ಲಿ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಚ್ಛ ಮಾಡಿಟ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಭತ್ತದ ಕಡ್ಡಿ ಅಥವಾ ಬೇರೆ ಏನಾದರೂ ಎಳೆ ಬಂದಿರುತ್ತೆ, ಅದನ್ನೆಲ್ಲ ತೆಗೆದಿಟ್ಕೊಂಡು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಕನಿಷ್ಠ 2-3 ಸಲಿನಾದರೂ ನೀವು ವಾಶ್ ಮಾಡಬೇಕಾಗುತ್ತೆ, ಆವಾಗ ಅದು ಸ್ವಚ್ಛ ಆಗುತ್ತೆ. ಹಾಗಾಗಿ ಹೈಜೀನ್ ಈಸ್ ದ ಇಂಪಾರ್ಟೆನ್ಸ್. ಇವಾಗ ನೋಡಿ, 2ನೇ ಸಲನೂ ನಾನು ವಾಶ್ ಮಾಡಾಯಿತು. ನೋಡ್ತಾ ಇರ್ಬೋದು ಇವಾಗ ನೀವು. ಈ ನೀರನ್ನು ತೆಗೆದು ಮತ್ತೊಂದು ಸಲ ಇವಾಗ ನಾನು ನೀರು ಹಾಕಿ 1-1.5 ನಿಮಿಷ ಮಾತ್ರ ನಾನು ಇದನ್ನು ಹಾಗೆ ಬಿಡ್ತಾಯಿದ್ದೀನಿ. ಜಾಸ್ತಿ ಹೊತ್ತಿಡೋದು ಬೇಡ, ಯಾಕಂತಂದರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ. ಉದುರಾಗಿ ಬರಬೇಕು ಅಂದರೆ ಒಂದೇ 1 ನಿಮಿಷ ನೀವು ನೆನೆಸಿದ್ರೆ ಸಾಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಮಾಡಿದಾಗ ಸ್ವಲ್ಪ ನಿಧಾನವಾಗಿ ಅದು ಬಿಡಿ ಬಿಡಿ ಆಗಬೇಕು. ಇವಾಗ ನೀರನ್ನೆಲ್ಲ ತೆಗೆದು ಹಾಗೆ ಇಟ್ಕೊಂಡಿದ್ದೀನಿ. ಇದು ಉದುರಾಗಿ ಹಾಗೆ ಇರಲಿ, ಒಣಗಿರೋದು. ಸೈಡಲ್ಲಿ ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅಲ್ಲಿಗೆ ಆ ಟೈಮ್ಗೆ ಅದು ಪರ್ಫೆಕ್ಟಾಗಿ ಸಾಫ್ಟಾಗಿಬಿಟ್ಟಿರುತ್ತೆ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಕಾಯಿಸಿಟ್ಟಿದ್ದೆ, ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಮಾತ್ರ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆನೂ ಹಾಕ್ಕೊಂಡೆ. ಮೇನ್ ಇಂಪಾರ್ಟೆಂಟ್ಲಿ ಸಾಸಿವೆ ಇವೆಲ್ಲ, ಜೀರಿಗೆ ಹಾಗೂ ಇವೆಲ್ಲ ಚಟಪಟ ಅಂತಿರಬೇಕು. ಹೀಗಿರುವಾಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವೇನು ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಹಾಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು, ಚೆನ್ನಾಗಿರುತ್ತೆ. ತುಂಬ ದೊಡ್ಡ ದೊಡ್ಡ ಗಾತ್ರದಲ್ಲಿ ಹೆಚ್ಕೊಳ್ಬಾರ್ದು. ಒಂದು 5 ಹಸಿರು ಮೆಣಸಿನ್ಕಾಯಿನ ಉದ್ದನಾಗಿ ಸೀಳಿ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಒಂದು ಟೊಮೆಟೊನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸಿ ಪರ್ಫೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ಆಯ್ತು. ಇವಾಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ, ಒಂದು ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತೆ ಬೇಕಿದ್ದರೆ ಹಾಕ್ಕೊಳ್ಬಹುದು, ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಇವಾಗ ಸ್ವಲ್ಪ ಅರ್ಶಿನದ ಪುಡಿನೂ ಹಾಕ್ಕೊಂಡಾಯಿತು. ಫ್ರೈ ಮಾಡಿದರೆ ಆಯಿತು. 1.5 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ ಹಾಗೆ ಇಟ್ಬಿಡಿ. ಇಲ್ಲಿ ನೋಡಿ, ಅಷ್ಟರೊಳಗೆ ಅವಲಕ್ಕಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಬಿಡಿ ಬಿಡಿ ಆಗುತ್ತೆ, ಅಷ್ಟು ಉದುರುದ್ರಾಗಿದೆ. ಹಾಗೆ ನಾನು ಫ್ರೆಶ್ ಆಗಿರೋ ಹಸಿ ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟೇ. ಇವಾಗ ಒಗ್ಗರಣೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ, ಅದಕ್ಕೆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಸಾಫ್ಟಾಗೂ ಅದು ನೆಂದಿದೆ ಆ್ಯಂಡ್ ಉದುರಾಗೂ ಇದೆ, ಮೆತ್ತಗೆ ಅಂಟ್ಕೊಂಡಿಲ್ಲ. ಹೀಗಿದ್ರೇ ಅವಲಕ್ಕಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು ನೀವು ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ. ನಾನು ಹಾಕಿರೋದು ಪರ್ಫೆಕ್ಟಾಗಿತ್ತು, ಹಾಗಾಗಿ ನಾನು ಮತ್ತೆ ಹಾಕ್ಕೊಂಡಿಲ್ಲ. ಇಷ್ಟೇ, ಈಸಿಯಾಗಿದೆನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಮತ್ತೊಂದು ಸಲ ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಈ ಅವಲಕ್ಕಿನ ಬಿಸಿ ಇದ್ದಂಗೆ ತಿಂದರೆ ಸೂಪರ್ ಟೇಸ್ಟಾಗಿರುತ್ತೆ. ಜೊತೆಗೆ 1 ಕಪ್ ಬಿಸಿ ಟೀ ಇದ್ರಂತೂ ಆಸಮ್. ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ಹುಗಿ ಬರ್ತಾಯಿದೆ. ಬಿಸಿ ಅವಲಕ್ಕಿ ಹಾಕ್ತಾಯಿದ್ದೀನಿ. ಈ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಸೇರಿಸಿ ಕೊಟ್ಟರೆ ತಿಂದವ್ರಂತೂ ಅಂತಾರೆ ಸೂಪರ್. ನಿಜವಾಗ್ಲೂ ನಮ್ಮ ಮನೇಲಿ ಇದಕ್ಕೆ ನಂಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಈ ಅವಲಕ್ಕಿ. ನಮ್ಮ ಚಾನಲ್ನ ಹೊಸದಾಗಿ ಯಾರು ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.